ಶೀತಲವಾದ ಕೈಗಳು, ಬಲಹೀನವಾದ ಮೊಣಕಾಲು, ಭಕ್ತಿ ಬೆನ್ನ ಹಿಂದೆ ಒಣಗಿದ ಮರದಂತೆ ಇದ್ದು ವಚನ ಜ್ಞಾನ ಸಂಪೂರ್ಣವಾಗಿ ಸ್ಥಗಿತವಾಗಿ ಪ್ರಾರ್ಥನೆಯ ಕೋಣೆಗಳು ಕತ್ತಲಲ್ಲಿ ಮುಚ್ಚಲ್ಪಟ್ಟಾಗ ಹಠಾತ್ತಾಗಿ ಒಂದು ಬದಲಾವಣೆ ಬಂದರೆ ಹಲ್ಲೆಲೂಯ ಹಾಡುಗಳು ಎಲ್ಲ ಕಡೆ ಕೇಳುತ್ತಿದ್ದರೆ ಸ್ತೋತ್ರದ ಸುವಾಸನೆ ಸ್ವರ್ಗದತ್ತ ಓಡಿದರೆ ಎಷ್ಟು ಆನಂದಮಯ. ನಾವು ಮಾತನಾಡ್ತಾ ಇರೋದು ಉಜ್ಜೀವನದ ಬಗ್ಗೆ. ಪ್ರತಿ ತಲೆಮಾರಿನಲ್ಲೂ ಉಜ್ಜೀವನಗಳು ನಡೆದಿವೆ. ಅವು ಇತಿಹಾಸದ ಹಾದಿಯನ್ನು ಬದಲಾಯಿಸಿದ ಪವಿತ್ರಾತ್ಮನ ಬೃಹತ್ ಚಲನೆಗಳು. ಪ್ರತಿ ಉಜ್ಜೀವನದಲ್ಲಿ ತಮ್ಮ ಕರೆಗೆ ಉತ್ತರಿಸಲು ಆರಿಸಿಕೊಂಡ ನಿಮ್ಮಂಥ ವಿಶ್ವಾಸಿಗಳಿದ್ದರು. ಅವರು ಆ ಪೀಳಿಗೆಗೆ ಒಂದು ಉದಾಹರಣೆಯಾದರು. ನಿಮ್ಮ ಪೀಳಿಗೆಯಲ್ಲಿ ಅವರಂತೆ ಆಗಲು ನಿಮ್ಮನ್ನು ದೇವರು ಕರೆಯುತ್ತಿದ್ದಾನೆ. ಅಳಿಯುತ್ತಿರುವ ಸಭೆಗೆ ಉಜ್ಜೀವನವೇ ಉತ್ತರ. ಸಮಾಜದಲ್ಲಿನ ದುಷ್ಟತನಗಳಿಗೆ ಉಜ್ಜೀವನವೇ ಔಷಧಿ. ವೈರಿಗೆ ಉಜ್ಜೀವನವೇ ಗುಂಡೇಟು. ಮುಳುಗುತ್ತಿರುವ ಸಭೆಗೆ ಉಜ್ಜೀವನವೇ ಜೀವನೌಕೆ. ಇತಿಹಾಸದಲ್ಲಿ ಉಜ್ಜೀವನವು ಸತ್ಯವಾಗಿತ್ತು. ಅದು ಹಳೆ ಒಡಂಬಡಿಕೆಯ ಸಮಯದಲ್ಲಿ ಇದ್ದಿತ್ತು, ಹೊಸ ಒಡಂಬಡಿಕೆಯ ಸಮಯದಲ್ಲಿಯೂ ಇರುವುದು. ಉಜ್ಜೀವನವು ತನ್ನ ಜನರಿಗೆ ದೇವರು ನೀಡುವ ಆಶೀರ್ವಾದವಾಗಿದೆ. ಉಜ್ಜೀವನವು ದೇವರ ವಾಗ್ದಾನವಾಗಿದೆ. ಉಜ್ಜೀವನವು ನವೀಕರಣವಾಗಿದೆ. ಉಜ್ಜೀವನವು ಹೊಸ ಜೀವಿತವಾಗಿದೆ. ಉಜ್ಜೀವನವು ಪುನರ್ಸ್ಥಾಪನೆಯಾಗಿದೆ. ಉಜ್ಜೀವನವು ಅಳಿಯುತ್ತಿರುವ ಸಭೆಯನ್ನು ಪುನಶ್ಚೇತನಗೊಳಿಸುತ್ತದೆ. ಕಳಂಕಿತವಾಗಿರುವ ಸಭೆಯನ್ನು ಉಜ್ಜೀವನವು ಪರಿಶುದ್ಧಗೊಳಿಸುತ್ತದೆ. ನಿರ್ಬಲವಾಗಿರುವ ಸಭೆಯನ್ನು ಉಜ್ಜೀವನವು ಬಲಪಡಿಸುತ್ತದೆ. ದೌರ್ಬಲ್ಯವಾಗಿರುವ ಸಭೆಯನ್ನು ಉಜ್ಜೀವನವು ಪುನಶ್ಚೇತನಗೊಳಿಸುತ್ತದೆ. ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸುತ್ತದೆ, ಆತ್ಮವನ್ನು ಚುರುಕುಗೊಳಿಸುತ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುತ್ತದೆ. ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯಕವಾಗಿದೆ. ಹಾಗಾದರೆ ಬನ್ನಿ, ನಾವು ನಿಮ್ಮನ್ನು ಮುಖಾಮುಖಿಯಾಗಿ ಉಜ್ಜೀವನದ ಅನುಭವದ ಕಡೆಗೆ ಕೊಂಡೋಗಲಿಕ್ಕಿದ್ದೇವೆ. ಇದು ಒಂದು ಉಜ್ಜೀವನದ ಶಬ್ದ. ಉಜ್ಜೀವನ ಎಂಬ ಈ ಕಾರ್ಯಕ್ರಮದ ಎರಡು ಮುಖ್ಯ ಉದ್ದೇಶ. ಒಂದು, ಕ್ರೈಸ್ತರಿಗೆ ಉಜ್ಜೀವನದ ಬಗ್ಗೆ ತಿಳುವಳಿಕೆಯನ್ನು ಒದಗಿಸುವುದು. ಎರಡು, ಉಜ್ಜೀವನಕ್ಕಾಗಿ ಪರಿಣಾಮಕಾರಿಯಾಗಿ ಪ್ರಾರ್ಥಿಸುವಂತೆ ವೀಕ್ಷಕರನ್ನ ಪ್ರೇರೇಪಿಸುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ಉಜ್ಜೀವನವೇ ಇಂದಿನ ನಮ್ಮ ಪ್ರಧಾನ ಅಗತ್ಯವಾಗಿದೆ. ಉಜ್ಜೀವನದಿಂದ ಮಾತ್ರವೇ ನಾವು ದೇಶವನ್ನು ಶೀಘ್ರವಾಗಿ ಸಂಧಿಸಲು ಸಾಧ್ಯ. ಉಜ್ಜೀವನದಿಂದಲೇ ನಮ್ಮ ಕ್ರೈಸ್ತ ಸಭೆಗಳು ಪರಿಶುದ್ಧವಾಗಿ ಬೇಕಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಸಮೀಪವಾಗಿದೆ. ಇದು ಅಂತ್ಯಕಾಲವಾಗಿದೆ. ಉಜ್ಜೀವನದಿಂದ ಜನರನ್ನು ತ್ವರಿತವಾಗಿ ನಾವು ಸಂಧಿಸುವಂಥ ಸಮಯ ಈ ಸಮಯವಾಗಿದೆ. ಆದ್ದರಿಂದ ಉಜ್ಜೀವನಕ್ಕೆ ನಾವು ಹೆಚ್ಚು ಪ್ರಯಾಸಪಟ್ಟು ಉಜ್ಜೀವನಕ್ಕಾಗಿ ಪ್ರಾರ್ಥಿಸಿ ಉಜ್ಜೀವನವನ್ನು ನಾವು ಬಯಸುವುದಾದರೆ ಕರ್ತನು ಈ ಕಡೆ ದಿನಗಳಲ್ಲಿ ತನ್ನ ಶ್ರೇಷ್ಠವಾದ ಉಜ್ಜೀವನವನ್ನು ನಮಗೋಸ್ಕರವಾಗಿ ದೇಶದಲ್ಲಿ ದೇವರು ಉಜ್ಜೀವನವಾದ ಒಂದು ಕಾರ್ಯವನ್ನು ಉಂಟು ಮಾಡಲಿಕ್ಕಿದ್ದಾರೆ. ಪ್ರೀತಿಯ ದೇವ ಮಕ್ಕಳೇ, ಉಜ್ಜೀವನವು ನಿಮ್ಮ ಅಚ್ಚುಮೆಚ್ಚಿನ ವಿಷಯವಾಗಿರಲಿ. ಅದು ನಿಮ್ಮ ಹೃದಯದ ಬಡಿತವಾಗಿರಲಿ, ಅದು ನಿಮ್ಮ ಉಸಿರಾಗಿರಲಿ, ಅದು ನಿಮ್ಮ ಜೀವವಾಗಿರಲಿ, ಅದು ನಿಮ್ಮ ದರ್ಶನವಾಗಿರಲಿ, ಅದು ನಿಮ್ಮ ಧೈರ್ಯವಾಗಿರಲಿ, ಅದು ನಿಮ್ಮ ಕನಸಾಗಿರಲಿ, ಅದು ನಿಮ್ಮ ಆಸೆಯಾಗಿರಲಿ,
ಅದು ನಿಮ್ಮ ಬಯಕೆಯಾಗಿರಲಿ, ಅದು ನಿಮ್ಮ ನಿರೀಕ್ಷೆ ಆಗಿರಲಿ. ಉಜ್ಜೀವನವೇ ನಮ್ಮ ಶಕ್ತಿ, ಉಜ್ಜೀವನವೇ ನಮ್ಮ ಧ್ಯೇಯ, ಉಜ್ಜೀವನವೇ ನಮ್ಮ ದರ್ಶನ, ಉಜ್ಜೀವನವೇ ನಮ್ಮ ಬೆಂಕಿ, ಉಜ್ಜೀವನವೇ ನಮ್ಮ ನೌಕ ನಕ್ಷ, ಉಜ್ಜೀವನವೇ ನಮ್ಮ ಧ್ರುವ ನಕ್ಷತ್ರ, ಉಜ್ಜೀವನವೇ ನಮ್ಮ ಜೀವಿತಕ್ಕೆ ಬೇಕಾಗಿದೆ. ಉಜ್ಜೀವನವೇ ಪ್ರತಿ ವ್ಯಕ್ತಿಗೆ, ಸಭೆಗೆ, ಸಮಾಜಕ್ಕೆ, ಇಡೀ ಪ್ರಪಂಚಕ್ಕೆ ಉಜ್ಜೀವನವು ಅವಶ್ಯವಾಗಿದೆ. ಪ್ರಿಯ ವೀಕ್ಷಕರೇ, ಉಜ್ಜೀವನವು ಬೆಂಕಿಯಾಗಿದೆ. ಅದು ಉಳಿಯುತ್ತದೆ, ಹರಡುತ್ತದೆ, ಮಾಂಸವನ್ನು ದಹಿಸ್ತದೆ, ಆತ್ಮವನ್ನು ಚುರುಕುಗೊಳಿಸ್ತದೆ, ಸಭೆಯನ್ನು ದೇವರಿಗಾಗಿ ಹತ್ತಿ ಉರಿಯುವಂತೆ ಮಾಡುವಂಥದ್ದಾಗಿದೆ. ಈ ದಿನ ಕೂಡ ಈ ಉಜ್ಜೀವನದ ಕಾರ್ಯಕ್ರಮದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಉಜ್ಜೀವನ ಅಂದರೆ ಏನು ಅಥವಾ ಉಜ್ಜೀವನದ ವ್ಯಾಖ್ಯಾನಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕಿದ್ದೇನೆ. ಮೊದಲನೇದಾಗಿ ಉಜ್ಜೀವನ ಅಂದರೆ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳುವ ಮುಂಚೆ ಉಜ್ಜೀವನದ ವ್ಯಾಖ್ಯಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಉಜ್ಜೀವನದ ವ್ಯಾಖ್ಯಾನ ಸತ್ಯವೇದದ ಪ್ರಕಾರ 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ಪೌಲನು ಹೇಳುತ್ತಾ ಇದ್ದಾನೆ, ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾ ವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಮಾಡುತ್ತೇನೆ. ಉಜ್ಜೀವನದ ವ್ಯಾಖ್ಯಾನ ಏನೆಂದರೆ, ಸಾಯುತ್ತಿರುವ ಅಗ್ನಿಯನ್ನು ಮತ್ತೆ ಉರಿಯುವಂತೆ ಮಾಡುವಂಥದ್ದು. ಸಾಯುತ್ತಿರುವಂಥ ಬೆಂಕಿಯನ್ನು ಅಥವಾ ಆರಿ ಹೋಗುತ್ತಾ ಇರುವಂಥ ಬೆಂಕಿಯನ್ನು ತಿರುಗಿ ಮಾಡುವಂಥದ್ದೇ ಉಜ್ಜೀವನವಾಗಿದೆ. ಇನ್ನೊಂದು ಮಾತಿನಲ್ಲಿ ಉಜ್ಜೀವನದ ಬಗ್ಗೆ ಹೇಳಬೇಕಾದ್ರೆ, ಒಂದು ಮರ ಅದರ ಎಲೆ ಬಂದು ಎಲ್ಲ ಎಲೆ ಉದುರಿ ತಿರುಗಿ ಅದಕ್ಕೆ ವಸಂತ ಕಾಲ ಬರುವಾಗ ಆ ಎಲೆ ತಿರುಗಿ ಚಿಗುರು ಹೊಡೆಯುತ್ತದೆ. ಅದೇ ವಿಧದಲ್ಲಿ ಉಜ್ಜೀವನವು ಒಂದು ಸಾರಿ ಅವರು ದೇವರಿಗಾಗಿ ಪ್ರಜ್ವಲಿಸಿರುತ್ತಾರೆ, ದೇವರಿಗಾಗಿ ಅನೇಕ ಸಂಗತಿಗಳು ಸಭೆಯಲ್ಲಿ ನಡೆದಿರುತ್ತದೆ. ಆದರೆ ಈಗ ಎಲ್ಲವೂ ಆರಿ ಹೋದಂಥ ಪರಿಸ್ಥಿತಿ ಅಥವಾ ಎಲೆಗಳು ಫಲಗಳು ಇಲ್ಲದ ಮರದ ರೀತಿಯಲ್ಲಿ ಇರುತ್ತದೆ. ತಿರುಗಿ ಆ ಮರವನ್ನು ಚಿಗುರು ಒಡೆಯುವಂತೆ ಮಾಡುವಂಥದ್ದೇ ಉಜ್ಜೀವನವಾಗಿದೆ. ಉಜ್ಜೀವನಕ್ಕೆ ಇನ್ನೊಂದು ವ್ಯಾಖ್ಯಾನ ಏನೆಂದರೆ, ಒಂದು ಬೆಂಕಿ ಆರಿ ಹೋಗುತ್ತಾ ಇರುವಂಥ ಬೆಂಕಿಯನ್ನು ನಂದಿಸದೆ ತಿರುಗಿ ಉರಿಯುವಂತೆ ಮಾಡುವಂಥದ್ದು. ಒಂದು ಬೆಂಕಿ ಇದೆ, ಅದು ಉರಿಯುತ್ತಾ ಇತ್ತು, ಈಗ ಆರಿ ಹೋಗ್ತಾ ಇದೆ. ಆರಿ ಹೋಗುತ್ತಾ ಇರುವಂಥ ಬೆಂಕಿಯನ್ನು ತಿರುಗಿ ಉರಿಯುವಂತೆ ಮಾಡುವಂಥದ್ದೇ ಉಜ್ಜೀವನವಾಗಿದೆ. ಮೊದಲ ಮತ್ತು 2ನೇ ಶತಮಾನದಲ್ಲಿ ಜೋರಾಗಿ ಉರಿಯುತ್ತಾ ಇದ್ದಂಥ ಪಂಚಶತಮಾನದ ಬೆಂಕಿ ಅನೇಕ ಕಾರಣಗಳಿಂದ ಈಗ ಕ್ಷೀಣವಾಗಿ ನಂದಿ ಹೋಗುತ್ತಾ ಇದೆ. ಇದು ಅನೇಕ ಸಭೆಗಳಲ್ಲಿ ಪೂರ್ಣವಾದ ಬೆಂಕಿಯೂ ಇಲ್ಲ, ಅವು ಉಗುರು ಬೆಚ್ಚಗೆಯಾಗಿರುವಂಥ ಸಭೆಗಳಾಗಿದೆ. ಆದರೆ ಸಭೆಗಳು ಸಾಯದೆ ಇರುವುದಕ್ಕೆ ದೇವರಿಗೆ ಸ್ತೋತ್ರ. ಅದರಲ್ಲಿ ಇನ್ನೂ ಸ್ವಲ್ಪ ಬೆಂಕಿ ಇರುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಆ ಸ್ವಲ್ಪ ಇರುವ ಬೆಂಕಿಯನ್ನು, ಆರಿ ಹೋಗುತ್ತಾ ಇರುವಂಥ ಬೆಂಕಿಯನ್ನು ದೇವರು ಮಾಡುವ ಕಾರ್ಯವೇ ಉಜ್ಜೀವನವಾಗಿದೆ. ಹಾಗಾದರೆ ನಮ್ಮ ಸಭೆಗಳಲ್ಲಿ, ನಮ್ಮ ವೈಯಕ್ತಿಕವಾದ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಈ ಒಂದು ಉಜ್ಜೀವನದ ಅನುಭವ ನಮಗೆ ಬೇಕಾಗಿದೆ. ಉಜ್ಜೀವನದ ಇನ್ನೊಂದು ಅರ್ಥ, ಸಭೆಯು ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದೆ ಅಥವಾ ICUಯಲ್ಲಿ ಇದೆ. ICUಯಲ್ಲಿರುವಂಥ ರೋಗಿಗಳು ಪುನಃ ಚೇತರಿಸಿಕೊಳ್ಳಬಹುದು, ತಿರುಗಿ ಜೀವ ಬರಬಹುದೆಂಬುದಾಗಿ ಭರವಸೆ ಇಡುವಂಥದ್ದಾಗಿದೆ. ಅದೇ ವಿಧದಲ್ಲಿ ಸಭೆಗೂ ಕೂಡ, ದೇವ ಜನರಿಗೂ ಕೂಡ ತಿರುಗಿ ಅವರು ಉಜ್ಜೀವನಗೊಳ್ಳಬಹುದು. ಅದಕ್ಕೆ ಉಜ್ಜೀವನ ಪದದ ಅರ್ಥವಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಹೇಳಿದ್ದಾರೆ, ಪಾತಾಳದ ಲೋಕವು ಅದರ ಬಲವನ್ನು ಸೋಲಿಸಲಾರದು. ಹಾಗಾದರೆ ಸಭೆಯು ಎಂದಿಗೂ ಸಾಯುವುದಿಲ್ಲ. ಅದು ತನ್ನಗಾಗಿದ್ದರೂ ಅಥವಾ ಒಂದು ವೇಳೆ ಅದು ಉರಿಯುವಂಥ ಕೊನೆಯ ಸ್ಥಿತಿಗೆ ಬಂದರೂ ತಿರುಗಿ ದೇವರು ಅದನ್ನು ಉಜ್ಜೀವಿಸುವಂತೆ ಮಾಡುವಂಥ ದೇವರಾಗಿದ್ದಾನೆ.
ಹಾಗಾದರೆ ಈ ದಿನ ನಾನು ನಿಮ್ಮೊಂದಿಗೆ ಉಜ್ಜೀವನದ ಅನೇಕ ಸಂಗತಿಗಳನ್ನು, ವ್ಯಾಖ್ಯಾನಗಳನ್ನು ನಿಮ್ಮೊಂದಿಗೆ ಮಾತನಾಡಿದೆ. ಹಾಗಾದರೆ ಸಾಮಾನ್ಯವಾಗಿ ಉಜ್ಜೀವನ ಅಂದರೆ ಏನು? ಉಜ್ಜೀವನವು ಕ್ರೈಸ್ತರ ಜೀವನವನ್ನು ಆತ್ಮಿಕವಾಗಿ ಚುರುಕುಗೊಳಿಸುವಂಥದ್ದಾಗಿದೆ. ಇನ್ನೇನು ಸಾಯಲಿರುವ ದೇಹದಲ್ಲಿ ಹೊಸದಾದಂಥ ದೈವಿಕ ಜೀವವು ಬರುವುದೇ ಉಜ್ಜೀವನವಾಗಿದೆ. ಉಜ್ಜೀವನವೆಂದರೆ ಎಚ್ಚೆತ್ತುಕೊಳ್ಳುವುದು, ಅಂದರೆ ಮಲಗಿರುವ ಕ್ರೈಸ್ತರು ಆತ್ಮಿಕ ವಾಸ್ತವ ಸ್ಥಿತಿಗೆ ಮರಳುವಂಥದ್ದಾಗಿದೆ. ಯೆಶಾಯನ ಬರೆದ ಗ್ರಂಥ 52ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಚೀಯೋನೇ ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮ್ ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿನ್ನಲ್ಲಿ ಪ್ರವೇಶ ಮಾಡರು. ಯೆರೂಸಲೇಮೇ, ಧೂಳನ್ನು ಜಾಡಿಸಿಕೋ, ಎದ್ದು ಆಸನದ ಮೇಲೆ ಕೂಡು. ಸೆರೆಬಿದ್ದ ಚೀಯೋನೇ, ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡು. ಹೌದು ಪ್ರೀತಿಯ ದೇವ ಮಕ್ಕಳೇ, ಪರಿಶುದ್ಧಾತ್ಮನು ಪ್ರವಾಹದಂತೆ ಚಲಿಸುವಂಥ ಕಾಲದಲ್ಲಿ ನಾವಿದ್ದೇವೆ. ಈ ಅಸಾಮಾನ್ಯವಾದ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜೀವಿಸುವುದಕ್ಕೆ ನಾವು ಕರೆಯಲ್ಪಟ್ಟವರಲ್ಲ. ಅಸಾಮಾನ್ಯವಾದ ಕಾರ್ಯಗಳನ್ನು ಮಾಡುವುದಕ್ಕೂ ಜೀವಿಸುವುದಕ್ಕೂ ಈ ಉಜ್ಜೀವನ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಾದರೆ ಈ ಉಜ್ಜೀವನ ಉಂಟಾಗುವಾಗ ಆ ಸಾಮಾನ್ಯವಾದ ಕಾರ್ಯಗಳು ನಡೆಯುತ್ತದೆ. ಏನು ನಡೆಯುತ್ತದೆ? ಅನೇಕ ಆರಾಧನೆ ಕೂಟಗಳು ಉದ್ದವಾಗಿ ನಡೆಯುತ್ತದೆ. ಉಜ್ಜೀವನ ಇರುವಷ್ಟು ದಿನಗಳು ಪ್ರಾರ್ಥನಾ ಕೂಟಗಳು ಅಧಿಕವಾಗ್ತದೆ. ಅನೇಕ ಪಾಪಿಗಳು ಮಾನಸಾಂತರವನ್ನು ಹೊಂದಿಕೊಳ್ಳುತ್ತಾರೆ. ಅನೇಕ ಜನರು ರಕ್ಷಣೆಯ ಅನುಭವಕ್ಕೆ ಬರುತ್ತಾರೆ. ಅನೇಕ ಸಭೆಗಳಲ್ಲಿ ಒಂದು ಸತ್ತ ಪರಿಸ್ಥಿತಿಯಲ್ಲ, ಬೆಂಕಿ ಉರಿಯುತ್ತಲೇ ಇರುವಂಥ ಅನುಭವವು ಉಜ್ಜೀವನದ ಸಮಯದಲ್ಲಿ ಉಂಟಾಗುವಂಥದ್ದಾಗಿದೆ. ಹಾಗಾದರೆ ಈ ದಿನ ಮುಖ್ಯವಾಗಿ ಚಾರ್ಲ್ಸ್ ಪಿನಿಯವರ ಜೀವನದಲ್ಲಿ ಉಂಟಾದ ಉಜ್ಜೀವನದ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ಬನ್ನಿ, ಚಾರ್ಲ್ಸ್ ಪಿನಿಯವರ ಜೀವಿತದಲ್ಲಿ ಅವರ ಮುಖಾಂತರ ಉಂಟಾದ ಉಜ್ಜೀವನವನ್ನು ನೋಡೋಣ. ಪಿನಿಯವರು ಕಾನೂನು ವಿದ್ಯಾರ್ಥಿಯಾಗಿರುವಾಗ ಸತ್ಯವೇದದ ಮೇಲೆ ಆಸಕ್ತಿ ತಾಳಿದರು. ಒಂದು ಪತ್ರಿಕೆಯನ್ನು ಕೊಂಡುಕೊಂಡು ಅಭ್ಯಾಸಿಸಲು ಪ್ರಾರಂಭಿಸಿದರು. ಆದರೆ ದೇವಾಲಯಗಳಲ್ಲಿ ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ದೊರಕದಿರುವುದನ್ನು ನೋಡಿ ಪಿನಿಯು ಕಸಿವಿಸಿಕೊಂಡರು. ಮಾತ್ರವಲ್ಲದೆ ಅದು ಅವರನ್ನು ಅಡ್ಡಿಯನ್ನು ತಂದು ಒಡ್ಡಿತು. ದಿವಸಗಳು ಕಳೆದ ಹಾಗೆ ಪಿನಿಯವರು ತನ್ನ ಆತ್ಮದ ವಿಷಯದಲ್ಲಿ ಹೆಚ್ಚೆಚ್ಚಾಗಿ ಚಿಂತೆ ಮಾಡುತ್ತಿರುವಾಗ ಕೆಲವರು ನಿನಗಾಗಿ ನಾನು ಪ್ರಾರ್ಥಿಸ್ತೇನೆ ಎಂದು ಭರವಸೆ ಕೊಟ್ಟರು. ಆದರೆ ಪಿನಿಯು ನಾನು ಅದರಲ್ಲಿ ಒಳ್ಳೆಯದಾಗುತ್ತದೆಂದು ನಂಬುವುದಿಲ್ಲ. ಯಾಕೆಂದರೆ ಪ್ರಾರ್ಥನೆಯಲ್ಲಿ ಬರೀ ಕೇಳುತ್ತಾ ಹೋಗುವುದನ್ನು ನೋಡುತ್ತೇವೆ, ಆದರೆ ಕೊಡಲ್ಪಡುವುದನ್ನು ನೋಡುವುದಿಲ್ಲವಲ್ಲ ಎಂಬುದಾಗಿ ಹೇಳಿದನು. 1821ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಪಿನಿಯ ಮನಸ್ಸಿನಲ್ಲಿ ತನ್ನ ಪಾಪದ ವಿಷಯವಾದ ತುಂಬ ಹೋರಾಟವಾಗಿತ್ತು. ಹೀಗೆ ಹಲವು ದಿನಗಳ ಅನುಭವದ ನಂತರ ಒಂದು ಮುಂಜಾನೆ ಅವನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಹೃದಯದಲ್ಲಿ ಸಮಾಧಾನವನ್ನು ಅನುಭವಿಸಿದನು. ಅದೇ ಸಾಯಂಕಾಲ ಅವನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟನು.